ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಾನುಗೆ ಚುಯನ್ ಚಾಲೆಂಜ್ ಮಾಡ್ತಾ ಇದ್ರೆ ಅಂತ ಕಡೆ ಭಾವನಾ ನೀಲುಗೆ ಕೆಟ್ಟ ತೋರ್ತಿದ್ದಾರೆ. ಹಾಗಿದ್ರೆ ಮನೆಯವ್ರು ಎಲ್ಲರ ಮುಂದೆ ನೀಲು ಒಬ್ಬ ವಿಶ್ವಕನ್ಯೆಯನ್ನು ವಿಶ್ವವನ್ನ ಬೈಲ್ ಮಾಡ್ತಿದ್ದಾಳೆ ಭಾವನಾ. ಹಾಗಿದ್ರೆ ಏನಾಯ್ತು ಏನ್ಬಿಟ್ರೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ. ಇಲ್ಲಿ ನೀಲುಗೆ ತನ್ನ ಮಾವನ ಮನೆ ಮೇಲೆ ಸೇಡು, ಇಡೀ ಮನೆಯನ್ನ ಸರ್ವನಾಶ ಮಾಡುವಂತ ಸೇಡು. ಯಾಕೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಇಡೀ ಮನೆಯನ್ನೇ ಸರ್ವನಾಶ ಮಾಡಬೇಕು ಅಂತಾನೆ ಆ ಮನೆ ಸುಸಿಯಾಗಿ ಕಾಲಿಟ್ರು ನೀಲು. ಆದ್ರೆ ಇಷ್ಟು ದಿನ ಸುಮ್ಮನೆದ್ದ ನೀಲು ಸಿಂಚುನ ಬದುಕಲ್ಲಿ ಮೊದಲಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿಕೊಂಡ್ರು. ಇಲ್ಲಿ ಸಿಂಚುನ ಕಥೆಯನ್ನೇ ಮುಗಿಸಿ ಆ ಮನೆ ಜೀವನೇ ಹೋಯ್ತು ಅನ್ನೋ ಹಾಗೆ ಆ ಮನೆಗೆ ಸಂಕಟ ಕೊಡಬೇಕು ಅಂತ ಭಾವಿಸಿದ್ರು. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಇಲ್ಲಿ ಸಿಂಚುನ ಬದುಕುಳಿದ್ರು, ಆದ್ರೆ ಆಕೆಯ ಮಗು ಸತ್ತು ಹೋಯ್ತು. ಆಕೆ ಮಗು ಸತ್ತು ಹೋಗಿದ್ದನ್ನೇ ಇಲ್ಲಿ ನೀಲು ಬಂಡವಾಳವನ್ನ ಮಾಡಿಕೊಂಡ್ರು. ಸಿಂಚುನಾಗೆ ಟಾರ್ಗೆಟ್ ಮಾಡಿದ್ದ ಈ ಕಡೆ ಮಗು ಕೂಡ ಸತ್ತು ಹೋಗಿದ್ರಿಂದಾಗಿ ಇಲ್ಲಿ ನೀಲು ಸಿಂಚುನ ಬದುಕಲಿ ಆಟ ಆಡೋಣ, ಸಿಂಚುನ ಹೇಗೂ ಬದುಕುಳಿದ್ಲು, ಮಗು ಸತ್ತು ಹೋಯ್ತಲ್ಲ ಅದನ್ನೇ ಇಟ್ಕೊಂಡು ತಾನು ಕಾರ್ಡನ್ನ ಪ್ಲೇ ಮಾಡೋಣ ಅಂತ ಭಾವಿಸಿದ್ರು. ಇಡೀ ಮನೆ ಸಿಂಚುನಾನ ತುಂಬಾನೇ ಪ್ರೀತಿಸುತ್ತೆ. ಸಿಂಚುನ ಸಂಕಟ ಪಟ್ರೆ ಇಡೀ ಮನೆ ಸಂಕಟ ಬರುತ್ತೆ ಅಂತ ಯೋಚನೆ ಮಾಡಿದಂತಹ ನೀಲು ಇಲ್ಲಿ ಸಿಂಚುನ ಹುಚ್ಚಿಡಿಸೋದಕ್ಕೆ ನೋಡ್ತಾರೆ. ಸಿಂಚುನ ಭ್ರಮೆಯಲ್ಲಿ ಮುಳುಗ್ಲಿ ಅಂತ ಹೇಳಿ ಟ್ರೈ ಮಾಡ್ತಾರೆ, ಮಾತ್ರೆಗಳನ್ನ ಬದಲಾಯಿಸ್ತಾರೆ. ಕೊನೆಗೂ ಕೂಡ ಅವರ ಅನ್ಕೊಂಡಾಗೆ ಸಕ್ಸಸ್ಫುಲ್ ಆಗ್ತಾರೆ. ಬಿಕಾಸ್ ಇಲ್ಲಿ ಸಿಂಚುನಾಗೆ ಭ್ರಮೆ ಹುಚ್ಚಿಡ್ತದೆ. ತನ್ನ ಮಗು ಇಲ್ಲವಾದ್ರೂ ಕೂಡ ನನ್ನ ಮಗು ಇದೆ, ನನ್ನ ಮಗು ಬದುಕಿದೆ ಅನ್ನೋ ರೀತಿಯಲ್ಲಿ, ಮಗು ನೋಡ್ಕೋತಿದ್ದೀನಿ ಅನ್ನೋ ರೀತಿಯಲ್ಲಿ ಭ್ರಮಿಸ್ತಿದ್ದಾರೆ. ಅದರಿಂದಾಗಿ ಇಡೀ ಮನೆ ಕಂಗಾಲಾಗ್ಬಿಟ್ಟಿದೆ. ಅದರ ಜೊತೆಯಾಗಿ ಇಲ್ಲಿ ಸಿಂಚುನಾನ ಅಟ್ಯಾಕ್ ಮಾಡಿಸೋದಕ್ಕೆ ಅಂತ ನೋಡಿದಂತಹ ನೀಲು ತನ್ನ ಅಣ್ಣನನ್ನ ಬಿಟ್ಟಿರ್ತಾರೆ. ಆ ಒಂದು ವಿಷಯ ಸಿದ್ದು ಮತ್ತೆ ಭಾವನಾಗೆ ಗೊತ್ತಾಗತ್ತೆ, ಯಾರೋ ಸಿಂಚುನಾನ ಟಾರ್ಗೆಟ್ ಮಾಡಿದ್ರು ಅಂತ. ಹಾಗಾಗಿ ಅವರನ್ನ ಪತ್ತೆ ಹಚ್ಚಿದಾಗ ನೀಲು ಅಣ್ಣ ಅನ್ನೋ ವಿಷಯ ಗೊತ್ತಾಗತ್ತೆ. ಅವರನ್ನ ರೈಟ್ ಹ್ಯಾಂಡ್ ಆಗಿ ಲಾಕ್ ಮಾಡಬೇಕು ಅಂತ ಹೋಗುವಷ್ಟರಲ್ಲಿ ನೀಲುನೇ ತನ್ನ ಅಣ್ಣನ ಕಥೆಯನ್ನೇ ಮುಗಿಸ್ಬಿಡ್ತಾರೆ. ಅಲ್ಲಿ ಅಣ್ಣ ಕೋಮಾ ಸ್ಟೇಜ್ಗೆ ಹೋಗಿರ್ತಾರೆ. ಕೋಮಾದಲ್ಲಿರ್ತಕ್ಕಂಥ ವ್ಯಕ್ತಿ ಬದುಕಿ ಬಂದ್ರೆ ಸತ್ಯ ಗೊತ್ತಾಗತ್ತೆ ಅಂತ ಹೇಳಿ ಸಿದ್ದು ಭಾವನ ವೇಟ್ ಮಾಡ್ತಾ ಇದ್ರೆ ಅಲ್ಲಿ ಆ ವ್ಯಕ್ತಿಯ ಕಡೆ ಹೊಡಗ್ರು. ನೀಲು ಅವರೇ ತನ್ನ ಅಣ್ಣನಿಗೆ ಈ ರೀತಿ ಮಾಡಿದ್ರು, ಅಣ್ಣಂಗೆ ಹೆಚ್ಚು ಕಡಿಮೆ ಆದರೆ ಅವಳ ಕಥೆಯನ್ನೇ ಮುಗಿಸ್ತೀವಿ ಅಂತ ಅನ್ಕೋತಾರೆ. ಇದರ ನಡುವೆ ಆ ಒಂದು ವ್ಯಕ್ತಿ ಯಾರು ಕೋಮಾದಲ್ಲಿರೋ ಆ ವ್ಯಕ್ತಿಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ಭಾವನಾ ಸಿದ್ದು ನೋಡ್ತಾರೆ. ಅವನನ್ನ ಹಿಡಿದ್ರೆ ಸತ್ಯ ಗೊತ್ತಾಗತ್ತೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಭಾವನಾ ಸಿದ್ದು ಮುಂದಾಗ್ತಾರೆ. ಆ ವ್ಯಕ್ತಿಯನ್ನು ಇವ್ರ ಕೈಗೆ ಸಿಗ್ತಾರೆ, ಬಟ್ ಕಣ್ಣಿಗೆ ಮಣ್ಣು ಹೆಚ್ಚಿದ್ದೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ತಾರೆ. ನಂತರ ಪೊಲೀಸ್ ಅವ್ರಿಗಾದ್ರೂ ವಿಷಯ ತಿಳಿಸೋಣ, ಆ ವ್ಯಕ್ತಿಯನ್ನ ಎಳ್ಕೊಂಡ್ ಬಂದು ಸತ್ಯ ಬಾಯ್ ಬಿಡಿಸ್ಲಿ ಅಂತ ಹೇಳಿ ಭಾವನಾ ಸಿದ್ದು ಅನ್ಕೋತಾರೆ. ಬಟ್ ಅವ್ರು ಅನ್ಕೊಳ್ಳೋದಕ್ಕೆ ಸರಿಯಾಗಿ ಅವ್ರು ಎಲ್ಲರೂ ಕೂಡ ಸೇರ್ಕೊಂಡು ಕೋಮಾದಲ್ಲಿರೋ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಈ ಕಡೆ ಪೊಲೀಸ್ ಅವ್ರಿಗೆ ಬಿಗ್ ಟಾಸ್ಕ್ ಆಗಿದೆ. ಈ ಕಡೆ ಸಿಂಚುನ ವಿಶ್ವದಲ್ಲಿ ತಲೆ ಕೆಡ್ಸ್ಕೊಂಡಿದ್ದಂತ ಸಿದ್ದು ಭಾವನಾ ಮಗದೊಮ್ಮೆ ಇಲ್ಲಿ ಯಾರ ಮನೆನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ವಿಷಯವಾಗಿ ಕೂಡ ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಕಡೆ ಸಿಂಚುನ ಇಷ್ಟು ದಿನ ನೀಲು ಸಿಂಚುನ ಟಾರ್ಗೆಟ್ ಮಾಡಿದ್ರು. ಈಗ ಡೈರೆಕ್ಟ್ ಆಗಿ ಮಾವನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಮಾವನನ್ನೇ ಮುಗಿಸ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ವ್ಯಕ್ತಿಯಿಂದ ಯಾವುದೋ ಒಂದು ಔಷಧಿಯನ್ನ ತೆಗೆದುಕೋತಾರೆ. 10 ದಿನ ಹಾಕಿದ್ರೆ ಖಂಡಿತವಾಗ್ಲೂ ಅವರು ಹಾಗೆ ಸತ್ತೋಗ್ಬಿಡ್ತಾರೆ, ರೀಸನ್ ಕೂಡ ಗೊತ್ತಾಗೋದಿಲ್ಲ ಅಂತ ವ್ಯಕ್ತಿ ಹೇಳ್ತಾರೆ. ಹಾಗಾಗಿ ಆ ಒಂದು ವಸ್ತುವನ್ನ ತೆಗೆದುಕೊಂಡು ಮನೆಗೆ ಬಂದಂತ ಆಕೆ ತನ್ನ ಮಾವನಿಗೆ ಆ ಅರಿಶಿಣದ ಹಾಲನ್ನ ಕೊಡ್ಲಿಕ್ಕೆ ಅಂತ ಮುಂದಾಗಿದ್ದ ಇಲ್ಲಿ ಭಾವನಾ ಕೈಗೆ ಸಿಕ್ಕಿ ಬೀಳ್ತಾರ. ಭಾವನಾ ಯಾರಿಗಿದು ಅರಿಶಿಣದ ಹಾಲು ಕೊಡ್ತಿದ್ದೀರಾ ಅಂದಾಗ ಮಾವಂಗಿ ಅಂತ ನೀಲು ಹೇಳಿದಕ್ಕೆ, ಮಾವ ಅರಿಶಿಣದ ಹಾಲನ್ನೇ ಕುಡಿಯೋದಲ್ವಲ್ಲ ಮತ್ತಿನ್ನೇನಿಗೆ ಕೊಡ್ತಾ ಇದ್ದೀರಾ ಅಂದಾಗ, ನಿನ್ನ ಹತ್ರ ಹೇಳಿ ಕೇಳಿ ಮಾಡ್ಬೇಕಾ, ನಾನು ಅತ್ತೆ ಹೇಳಿದ್ದಾರೆ ಹಾಗಾಗಿ ನಾನು ಕೊಡ್ತಿದ್ದೀನಿ ಅಂತ ಹೇಳಿದ್ದ ಮಾವನಿಗೆ ಹೋಗಿ ಅರಿಶಿಣದ ಹಾಲನ್ನ ಕೊಡ್ತಾರೆ. ಬಟ್ ಆಲ್ರೆಡಿ ಅದರಲ್ಲಿ ಆ ಒಂದು ವಸ್ತುವನ್ನ ಮಿಕ್ಸ್ ಮಾಡಿದ್ದಾರೆ ನೀಲು. ಕೊನೆಗೂ ಕೂಡ ಮಾವ ಗೊತ್ತಿಲ್ಲದೆ ನೀಲುವನ್ನ ಮುದ್ದಿನ ಸೊಸೆ ಅಂತ ಅನ್ಕೊಂಡಿರೋದ್ರಿಂದ ಆಕೆಯನ್ನ ಏನೂ ಕೂಡ ಪ್ರಶ್ನೆ ಮಾಡದೆ ಆ ಒಂದು ಅರಿಶಿಣದ ಹಾಲನ್ನ ಕುಡಿತಾರ. ಈ ಕಡೆ ಭಾವನೆಗೆ ಅನುಮಾನ ಜಾಸ್ತಿ ಆಗತ್ತೆ. ಇದ್ರ ನಡುವೆ ಆ ಒಂದು ಆ ಒಂದು ಹಾಲನ್ನ ಕುಡಿದ ನಂತರ ಮಾವ ಹಾಗೆ ಕುಸಿದು ಹೋಗ್ತಾರೆ. ಒಂದು ರೀತಿಯಲ್ಲಿ ತುಂಬಾನೇ ವೀಕ್ ಆಗೋಕೆ ಶುರು ಆಗ್ತಾರೆ. ಮರುದಿನ ಅತ್ತೆ ಹೋಗಿ ತನ್ನ ಗಂಡನಿಗೆ ಗಂಜಿ ಮಾಡಬೇಕಾದ್ರೆ ನೀಲು ಮತ್ತೆ ಭಾವನಾ ಇಬ್ರು ಕೂಡ ಹೋಗ್ತಾರೆ. ಭಾವನಾ ನಾನು ಮಾಡ್ತೀನಿ ಅತ್ತೆ ಕೊಡಿ ಅಂದಾಗ, ಬೇಡಮ್ಮ ಬೇಡ, ನೀನೇನೂ ಮಾಡೋದು ಬೇಡ, ನನ್ನ ಗಂಡನ ಗತಿಯನ್ನ ಇನ್ನಷ್ಟು ಹಾಳು ಮಾಡೋದು ಬೇಡ ನೀನು ಅಂತ ಬೈದು ಓಡಿಸ್ಬಿಡ್ತಾರೆ. ನಂತರ ನೀಲು, ದಯವಿಟ್ಟು ಅತ್ತೆ ನಾನು ಮಾಡ್ತೀನಿ, ಮಾವನ ಸೇವೆ ನಾನು ಮಾಡಬಾರ್ದ ಅಂತ ಹೇಳಿದ್ದೆ. ಗಂಜಿ ಮಾಡಿಕೊಡೋ ನೆಪದಲ್ಲಿ ಇವತ್ತು ಕೂಡ ಏನನ್ನು ಮಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್
ಸ್ವಲ್ಪ ಫುಲ್ ಜಾಸ್ತಿಯಾಗಿ ಬಿದ್ದು ಹೋಗುತ್ತೆ, ಇವು ಜಾಸ್ತಿ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೊಗೊಂಡೋಗಿ ಹೊರಗಡೆ ಹಾಕಿಬಿಡ್ತಾರೆ. ನಾಯಿ ತಿಂದು ಅದನ್ನು ಸತ್ತು ಹೋಗ್ಬಿಡುತ್ತೆ. ಆ ಒಂದು ವಿಷಯವನ್ನು ಆಕೆ ಹೋಗಿದ್ದ ವ್ಯಕ್ತಿಗೆ ಹೇಳಿದಾಗ, ಸದ್ಯ ಒಳ್ಳೆ ಕೆಲಸ ಮಾಡಿದ್ರಿ, ಇವಾಗ ನಾಯಿ ಸತ್ತು ಹೋಯ್ತು, ಇಲ್ಲ ನಿಮ್ಮ ಮಾವನೇ ತೀರು ಹೋಗ್ತಾ ಇದ್ರು, ನೀವು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಮಾತ್ರ ನಿಮ್ಮ ಕೆಲಸ ಆಗೋದು, ಈ ರೀತಿ ಹಾಕಿದ್ರೆ ಖಂಡಿತ ಸಿಕ್ಕಿ ಬೀಳ್ತೀರಾ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾವನ ಅದನ್ನ ಗಮನಿಸ್ತಾಳೆ. ಆ ನಾಯಿ ತಿಂದು ಸತ್ತಿರುವುದನ್ನ ನೋಡಿದಂತ ಭಾವನಾಗೆ ಅನುಮಾನ ಜಾಸ್ತಿ ಆಗತ್ತೆ. ಬಿಕಾಸ್ ಈ ಒಂದು ಗಂಜಿಯನ್ನ ಮಾಡ್ತಾ ಇದ್ದಿದ್ದು ನೀಲು ಅವರು. ಹಾಗಿದ್ರೆ ಅತ್ತೆ ಮಾಡಿದ್ಮೇಲೆ ನೀಲು ಅವರು ಗಂಜಿನ ಮಾಡೋಕೆ ಹೋದ್ರು, ಹಾಗಿದ್ರೆ ಈ ಒಂದು ಗಂಜಿ ಇಲ್ಲಿ ಬಿದ್ದಿದೆ ಅಂದ್ರೆ ಏನೋ ಇದರಲ್ಲಿ ಮಿಕ್ಸ್ ಆಗಿದೆ ಅನ್ನೋ ಅನುಮಾನ ಭಾವನಾಗೆ ಜಾಸ್ತಿ ಆಗತ್ತೆ. ಆ ಕಡೆ ಹೋಗಿ ಗಂಜಿ ಕೊಡ್ದಂತ ಮಾವ ಮಗದಷ್ಟು ಕುಸಿದು ಹೋಗ್ತಾರೆ. ಇದೆಲ್ಲವನ್ನ ನೋಡಿದಂತ ಭಾವನಾಗೆ ಅನುಮಾನ ಜಾಸ್ತಿ ಆಗತ್ತೆ. ಅವತ್ತು ಮಾವ ಚೆನ್ನಾಗೇ ಇದ್ರು, ಆ ಒಂದು ಹಾಲನ್ನ ಕುಡಿದ ನಂತರ ಈ ರೀತಿ ಕುಸಿತಕ್ಕೆ ಒಳಗಾದ್ರು, ಈ ರೀತಿ ವೀಕ್ ಆಗ್ಲಿಕ್ಕೆ ಶುರು ಮಾಡಿಕೊಂಡ್ರು. ಜೊತೆಗೆ ಮಾವನಿಗೆ ಕೊಟ್ಟಂತಹ ಆ ಒಂದು ಹಾಲಿನಲ್ಲಿ ಏನಾದ್ರೂ ಮಿಕ್ಸ್ ಆಗಿತ್ತಾ, ಜೊತೆಗೆ ಇಲ್ಲಿ ಗಂಜಿಯನ್ನ ಕೊಟ್ಟ ನಂತರ ಅವರ ಆರೋಗ್ಯ ಮತ್ತಷ್ಟು ಹದಗೆಡ್ತದೆ. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಇದ್ರಲ್ಲೂ ಏನಾದ್ರೂ ಮಿಕ್ಸ್ ಆಗಿತ್ತಾ, ಅದರಿಂದಾನೇ ಈ ರೀತಿಯಾಗಿ ಮಾವ ವೀಕ್ ಆಗ್ತಿದಾರ ಅನ್ನೋ ಅನುಮಾನ ಭಾವನೆಗೆ ಜಾಸ್ತಿ ಆಗಿದೆ. ಆ ಒಂದು ವಿಷಯವನ್ನ ಕೂಡ ತನ್ನ ಗಂಡನ ಜೊತೆ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಇಲ್ಲಿ ನೀಲು ಮೇಲೆ ಇರ್ತಕ್ಕಂಥ ಆ ಒಂದು ಅನುಮಾನವನ್ನ ಮನೆಯವರು ಎಲ್ಲರ ಮುಂದೆ ಬಿಚ್ಚಿಡುವುದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಇಲ್ಲಿ ಮನೆಯವರ ಎಲ್ಲರನ್ನ, ಕೆಲಸದವರನ್ನ ಕರೆದಿದ್ದ ಇಲ್ಲಿ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಭಾವನಾ. ಎಲ್ಲರೂ ಕೂಡ ನಾವೇನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಟ್ ಭಾವನಾ ಗೊತ್ತು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದೇ ನೀಲು ಅಂತ ಹೇಳಿ. ಬಟ್ ಸತ್ಯವನ್ನ ಬಿಚ್ಚಿಡ್ಬೇಕು ಅನ್ನೋ ಕಾರಣಕ್ಕೆ ಮನೆ ಕೆಲಸದವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಭಾವನಾ. ಎಲ್ಲರೂ ಕೂಡ ಭಾವನಾನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿ ನಿಲ್ಲಿಸ್ಕೊಂಡು ಎಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಿದ್ಯಾ ಅಂತ. ಇಲ್ಲಿ ಮಾವನ್ಗೆ ಗಂಜಿ ಕೊಟ್ಟಂತ ಗಂಜಿಲಿ ಏನು ಮಿಕ್ಸ್ ಆಗಿತ್ತು, ಹಾಗಾಗಿನೇ ಮಾವ ಪ್ರತಿದಿನ ಈ ರೀತಿ ಕುಸಿದು ಹೋಗ್ತಿರೋದು, ವೀಕ್ ಆಗ್ತಿರೋದು. ಯಾಕಂದ್ರೆ ಆ ಒಂದು ಗಂಜಿ ನಾಯಿ ತಿಂದಾಗ್ಲೇ ಅದಕ್ಕೇನೋ ಮಿಕ್ಸ್ ಆಗಿತ್ತು ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದು. ಬಿಕಾಸ್ ಆ ನಾಯಿ ಅದನ್ನ ತಿಂದು ಸತ್ತು ಹೋಗಿದ. ಜೊತೆಗೆ ಮಾವ ಅವತ್ತು ಅರಿಶಿಣದ ಹಾಲನ್ನ ಕುಡಿದ್ರು. ಅದನ್ನ ಕುಡಿದಂತಹ ಮಾವ ಅವತ್ತಿಂದಾನೇ ವೀಕ್ ಆಗಿದ್ದು. ಇದೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಖಂಡಿತವಾಗ್ಲೂ ಅದರಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ. ಅದರಿಂದಾನೇ ಮಾವ ಈ ರೀತಿ ಪ್ರತಿದಿನ ಕುಸಿದು ಹೋಗ್ತಿರೋದು ಅನ್ನೋ ಸತ್ಯವನ್ನ ಇಡೀ ಮನೆಯವರು ಮುಂದೆ ರಿವೀಲ್ ಮಾಡ್ತಿದ್ದಾರೆ. ಈ ಕಡೆ ನೀಲು ನೋಟವನ್ನ ಗಮನಿಸ್ತಿದ್ದಾರೆ, ನೀಲುವಿನ ರಿಯಾಕ್ಷನ್ ಅನ್ನ ಭಾವನ ಗಮನಿಸ್ತಿದ್ದಾರೆ. ಕೊನೆಗೂ ಇಲ್ಲಿ ನೀಲು ಬೆಚ್ಚ ಬೀಳ್ತಿದ್ದಾಳೆ. ಫೈನಲಿ ಇಲ್ಲಿ ನೀಲು ಅವರ ಗಂಡನ ಮುಂದೆ ನಿಲುವಿನ ಮುಖವಾಡವನ್ನ ಭಾವನ ತೆರೆದಿಡ್ತಾಳೆ. ಈ ರೀತಿ ಎಲ್ಲ ಮಾಡಿರುವುದು ಬೇರೆ ಯಾರು ಅಲ್ಲ, ನಿಮ್ಮ ಹೆಂಡತಿ ನೀಲು ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ನೀಲು ನಿಜ ಸತ್ಯ ಏನು ಅನ್ನೋದನ್ನ ಮನೆಯವರು ಮುಂದೆ ರಿವೀಲ್ ಮಾಡಿರ್ತಕ್ಕಂಥ ಭಾವನ ಕೊನೆಗೂ ಕೂಡ ಪೊಲೀಸರನ್ನ ಕರೆಸದ್ದೇ ಇಲ್ಲಿ ನೀಲುವನ್ನ ಜೈಲಿಗೆ ಕಳಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.